ಮಹಾಮಾತೆಯಾಗಿರ್ತಕ್ಕಂಥ ಮಲ್ಲಮ್ಮ ತಾಯಿಯ ಮೈದುನ ವೇಮಣ್ಣ ಅಂತ. ವೇಮಣ್ಣ ಮನಿಯೊಳಗೆ ಜಗ್ಗ ಸಂಪತ್ತೈತಿ. ಯೌವನ ವಯಸ್ಸ, ತಾರುಣ್ಯ ವಯಸ್ಸ, ಪ್ರಾಯದ ವಯಸ್ಸಿನೊಳಗಿರ್ತಕ್ಕಂಥ ವೇಮಣ್ಣ ಸುರದ್ರೂಪವಂತ, ಸೌಂದರ್ಯವಂತ, ನೋಡಿದ್ರೆ ಹೆಣ್ಮಕ್ಕಳ ಕಾಮ ಕೆರಳಬೇಕ ಅಷ್ಟೊಂದು ರೂಪವಂತ. ಕಾರಣ ವೇಮಣ್ಣನು ಕೂಡ ಏನು ಮಾಡಿದ್ದ ಅಂದ್ರೆ ಯೌವನ ತಾರುಣ್ಯ ಪ್ರಾಯದ ವಯಸ್ಸಿನೊಳಗಿರಬೇಕಾದ್ರ ಮನಿಯೊಳಗ ತಂದೆ ತಾಯಿ ಮದುವೆ ಮಾಡ್ಲಾರ್ದ ಪರಸ್ತ್ರೀಯ ಸಂಘವನ್ನ ವೇಮಣ್ಣ ಮಾಡಿದ್ದ. ಆಕೆ ಹೆಸರೇ ಚಿತ್ರರಂಜಿನಿ ಅಂತ. ನಿತ್ಯಲು ಕೂಡ ಆಕೆ ಮನೆಗೆ ಹೋಗ್ತಿದ್ದ. ಮುಂಜಾನೆ ಸಂಜೆ ಮಠ ಆಕೆ ಮನ್ಯಾಗ ಇರ್ತಿದ್ದ. ಸಾಯಂಕಾಲ ಮನೆಗೆ ಬರ್ತಿದ್ದ ವೇಮಣ್ಣ. ಮನಿಯೊಳಗೆ ಏನ ಕಳೆದ್ರು ಕೂಡ ಮಲ್ಲಮ್ಮನ ಮ್ಯಾಗ ಹಾಕ್ತಿದ್ರ. ಬಂಗಾರ ಕಳವಾದ್ರು ಕೂಡ ಮಲ್ಲಮ್ಮನ ಮ್ಯಾಗ ಹಾಕ್ತಿದ್ರ. ದುಡ್ಡು ಕಳವಾದ್ರು ಮಲ್ಲಮ್ಮನ ಮ್ಯಾಗ ಹಾಕ್ತಿದ್ರ. ಏನಕ್ಕವ್ರು ಒಟ್ಟ ಮಲ್ಲವನ ಕದ್ದಾಳ. ಯಾಕ ಹೋಗ ಐನರ ಕೊಟ್ಟಾಳ. ಹಿಂಗನ್ನುವಂಥ ಸಮಯದೊಳಗ ಒಂದು ದಿವಸ ಏನಾಯ್ತು ಅಂತಂದ್ರೆ ತಾಯಿ ನೆನಪಿರಲಿ, ಅತ್ತಿಗೆಯ ಮಾತಿನಿಂದ ಮಹಾಯೋಗಿ ಆಗ್ತಾನ ಮೈದುನ. ಮಹಾಯೋಗಿ ಆಗ್ತಾನ. ವೇಷಿಯ ಸಂಘವನ್ನು ಮಾಡಿರ್ತಕ್ಕಂಥ ಚಿತ್ರರಂಜನಿಯ ಮನಿಯೊಳಗ ನಿತ್ಯಲೂ ಕೂಡ ಪಾನಮದ್ದನಾಗಿರತಕ್ಕಂಥ ಮೈದುನ ಒಂದು ದಿವಸ ಏನಾಯ್ತು ಅಂತಂದ್ರ ವರ್ಷದೊಳಗ ಒಂದು ಸಾರಿ ಬರ್ತಕ್ಕಂಥ ಮಹಾಶಿವರಾತ್ರಿ. ಅವತ್ತಿನ ದಿವಸ ಎಲ್ಲರೂ ಕೂಡ ಶಿವರಾತ್ರಿ ದಿವಸ ಶಿವಶಿವ 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 ಎಂತಕ್ಕಂಥ ಭಾವನೆ, ಶಿವನನ್ನು ಸ್ಮರಣೆ ಮಾಡ್ತಕ್ಕಂಥ ಭಾವನೆ, ಶಿವ ಒಲಿತಾನೆ ಅಂತಕ್ಕಂಥ ನಂಬಿಕೆ ಶಿವರಾತ್ರಿ ಏನೈತಿಲ್ಲ ತಾಯಿ. ಅವತ್ತಿನ ದಿವಸ ಮಹಾಶಿವರಾತ್ರಿ ಮಲ್ಲಮ್ಮ ತಾಯಿ ಮುಂಜಾನೆ ಸಂಜೆ ಮಟ್ಟ ಉಪವಾಸದಾಳ. ಈಶ್ವರನ ದೇವಾಲಯ. ತಾಯಿ ಕೊಟ್ಟಂಥ ಮುಗುತಿ ಕಿಮ್ಮತ್ತು ಎಷ್ಟೈತೆ ಅಂತಂದ್ರೆ ನೆನಪಿರಲಿ ನಿಮ್ಗೆ. ಇದನ್ನು ಕೇಳಿದ್ರೆ ಗೊತ್ತಾಗತ್ತೆ. ಈಗಿನ ಮಂದಿಗೆ ಮುಗ್ತಿ ಹಾಕೊಂಡ್ರೆ ಕುತ್ತಿಗೆ ಬರ್ತೈತಿ. ಆದ್ರೆ ಅದ್ರ ಕಿಮ್ಮತ್ತು ಎಷ್ಟು ದೊಡ್ಡದೈತಿ ಅಂತಂದ್ರೆ ಬಹಳ ದೊಡ್ಡದೈತಿ, ಬಹಳ ದೊಡ್ಡದೈತಿ. ಯಾವಾಗ ಚಿತ್ರರಂಜನಿ ಸಂಘವನ್ನು ಮಾಡಿರ್ತಕ್ಕಂಥ ಮೈದುನ ಅವಾಗ ಶಿವರಾತ್ರಿ, ಇತ್ತ ಕಡೆಗೆ ಶಿವಯೋಗ ದಿವಸ ಉಪವಾಸ ಮಾಡಿ ಮಲ್ಲಮ್ಮ ತಾಯಿ ಮಡಿಯಿಂದ ಎಲ್ಲಿಗೆ ಬಂದಾಳ ಅಂದ್ರೆ ಶಿವನ ದೇವಾಲಯಕ್ಕೆ ಬಂದಾಳ. ಚಿತ್ರರಂಜನಿ ಕೂಡ ಮಲ್ಲಯ್ಯನ ಶಿವನ ದೇವಾಲಯಕ್ಕೆ ಬಂದಾಳ. ಬಂದಂಥ ಸಮಯದೊಳಗ ಮಲ್ಲಯ್ಯನಿಗೆ ಆ ಶ್ರೀ ಗುರು ಈಶ್ವರನಿಗೆ ಪೂಜೆ ಮುಗಿಸಿ ಹಿಂಗ ಹೊಳಬೇಕನ್ನೋದ್ರೊಳಗಾಗಿ ಮಲ್ಲಮ್ಮ ತಾಯಿ ಸೌಂದರ್ಯ ರೂಪ ಆ ಮುಖಕ್ಕೆ ಒತ್ತಾಯಿ ನೆನಪಿರಲಿ. ಹೆಣ್ಮಕ್ಳ ಮುಖ ಭಾಳ ಚಂದ ಕಾಣಬೇಕನ್ನಂಗಿತ್ತಂದ್ರೆ ಏನು ಮುಖ್ಯ ಮೊದಲು ನಿಮಗೆ? ನಿಮ್ಮ ಮಖಕ್ಕೆ ಯಾವ್ದ್ರಿ? ನಿಮ್ಮ ಮಕ್ಕ ಹೆಣ್ಮಕ್ಳ ಮುಖ ಭಾಳ ಚಂದ ಕಾಣಬೇಕನ್ನಂಗಿತ್ತಂದ್ರೆ ಮಖಕ್ಕೆ ಭೂಷಣ ಯಾವ್ದ್ರಿ? ಯಾವ್ದ್ರಿ? ಮೂಗು. ಹೌದಲ್ಲ? ಮೂಗು ಭೂಷಣ. ಮೂಗಿಗೆ ಯಾವ್ದು ಭೂಷಣ? ಯಾವ್ದ್ರಿ? ಮೂಗುತಿ. ಹೌದಲ್ಲ? ಹೆಣ್ಮಕ್ಳ ಮಖಕ್ಕೆ ಭೂಷಣ ಯಾವುದಂದ್ರೆ ಮೂಗು ಭೂಷಣ ಅಂತ. ಮೂಗಿಗೆ ಯಾವುದು ಭೂಷಣ ಅಂತಂದ್ರೆ ಮೂಗುತಿ ಅಂತ ಕರೀತಾರ. ಮೂತಿ ಅಂತ ತಿಳ್ಕೊಂಡ ತಾಯಿ ಆಗಿನ ಸಮಯದೊಳಗೆ 5 ಮುತ್ತಿನ ನತ್ತ. ನೀನು ಹಾಡಿದ್ರೆ ಗವಾಗಳವರು ಪಂಚಾಚಾರ್ಯ ಸಿದ್ಧಾಂತ, ಹಣೆಗೆ ಕುಂಕುಮ, ಹಸಿರು ಬಳಿ, ಕಾಲುಂಗ್ರ, ಮುಡಿಯೊಳಗೆ ಹೂವ, ತಾಳಿ, ಇವೆಲ್ಲವೂ ಕೂಡ ಪಂಚ ಆಚಾರ ಕೊಟ್ಟಂಥದ್ದು ಏನೈತಲ್ಲ, ಹಂಗ ಮುಕ್ತಿ 5 ಮುತ್ತಿರ್ಬೇಕಾದ್ರೆ ಇತ್ತ ಕಡೆಗೆ ಮಲ್ಲಮ್ಮ ತಾಯಿ ಕೊಟ್ಟಾಳ ಮುಕ್ತಿಯನ್ನು ಕೊಡ್ಬೇಕಾದ್ರೆ ಹೇಳ, ತಂಗಿ ಮೂಗುತಿಯನ್ನು ಎಂದು ಕೂಡ ಬಿಚ್ಚಬೇಡ, ಮೂತಿ ಎಂದು ಕೂಡ ಯಾರಿಗೆ ಕೊಡಬೇಡ, ನಮ್ಮ ತಲಾಂತರದಿಂದ ಬಂದಿರತಕ್ಕಂಥ ಪರಂಪರೆ ಐತಿ ತಂಗಿ ಅಂತ ತಿಳ್ಕೊಂಡು ತಾಯಿ ಕೊಟ್ಟಂಥ ಮೂತಿ ಲಕಲಕ ಹೊಳಿಬೇಕಾದ್ರೆ ಚಿತ್ರರಂಜನೆ ಕಣ್ಣ ಅದ್ರ ಮ್ಯಾಗ ಬಿತ್ತ. ಅದ್ರ ಮ್ಯಾಗ ಬಿದ್ದಾಗ ಅಕ್ಕಿ ಅಂದ್ಲು, ಏನೀಕೆ ಮುಖ, ಈ ಮುಖಕ್ಕಿಂತ ಮೂಗ್ತಿನ ಭಾಳ ಚಂದ ಲಕಲಕ ಹೊಳ್ಯಾಕತೈತಂತಂದ್ರೆ ಹೆಂಗಾರ ಮಾಡಿಕಿ ಮೂತಿ ತಗೋಬೇಕು ಅನ್ನೋದ್ರೊಳಗೆ ಯಾರಿರ್ಬೋದಿಕಿ? ಯಾರ ಮನೆಯ ಸೊಸಿಯಾಗಿರ್ಬೇಕ, ಯಾರ ಮನೆಯ ಮಗಳಾಗಿರ್ಬೇಕ, ಯಾರ ಮನೆಗೆ ಬಂದಾಳಂತ ತಿಳ್ಕೊಂಡು ಅನ್ನೋದ್ರೊಳಗ ಪಕ್ಕದೊಳಗಿರ್ತಕ್ಕಂಥ ಆಕೆ ತಮ್ಮಂದ, ಈಕಿ ಬೇರೆ ಯಾರ ಮನೆಯ ಸೊಸಿನೂ ಅಲ್ಲ, ನಮ್ಮ ಮನೆಯೊಳಗೇನ ಬಂದು ಬಿದ್ದಿರ್ತಾನಲ್ಲ. ಯಾರ್ರಿ? ನಮ್ಮ ಮನೆಯೊಳಗ ನಿತ್ಯರು ಕೂಡ ಬಂದು ಬಿದ್ದಿರ್ತಾನಲ್ಲ, ಸದಾವಕಾಲಿನ ಜೊತೆಗೆ ಇರ್ತಾನಲ್ಲ, ಮನ್ಯಾಗಿಂದ ಬೆಳ್ಳಿ ಬಂಗಾರ ತಂದು ಕೊಡ್ತಾನಲ್ಲ. ಯಾರು? ವೇಮಣ್ಣ. ಹಾ, ವೇಮಣ್ಣನ ಅಣ್ಣನ ಹೆಂಡತಿಕಿ ಅಂದವ. ಇಟ್ಟು ಖುಷಿ ಆತಕಿಗೆ. ಹಂಗಾರಿ ಈ ಮೂತಿ ತೋಳ್ದೆ ಅಂತ ದ್ವಾಡದಲ್ಲ ಅಂದಕ್ಕೆ. ಈ ಮೂತಿ ತೋಳ್ದೆ ಅಂತ ದ್ವಾಡದಲ್ಲ ಅಂತ ತಿಳ್ಕೊಂಡು ಅಂದಾಕಿನ ಒಂದ್ ದಿವಸ ಸಮಯವನ್ನ ಹೊಂಚಾಕೊಂಡು ಕಾಯ್ಕೊಂತಕೊಂಡಾಳ ಚಿತ್ರರಂಜನಿ. ವೇಮಣ್ಣ ಮನೆಗೆ ಬಂದಾಗ ಚಿತ್ರರಂಜನಿ ಅಲ್ಲಂತ, ಇವತ್ತ ನಮ್ಮ ಮನೆಗೆ ಬರಂಗಿಲ್ಲ ನೀನು ಅಂದ್ಲಕ್ಕೆ.
ವೇಮಣ್ಣಂದ ಯಾಕ ಮನುಷ್ಯನಿಗೆ ಉದ್ಧಾರ ಆಗುವ ಸಮಯ ಬರ್ತದಂತ. ಯಾಕ ಕೆಲವೊಬ್ಬರಿಗೆ ಮನುಷ್ಯ ಉದ್ಧಾರ ಆಗಕ್ಕೆ ಒಂದೊಂದು ಸಮಯ ಇರ್ತೈತಿ. ಹಾಳ ಆಗಕ್ಕೆ ಒಂದು ಸಮಯ, ಉದ್ಧಾರ ಆಗಕ್ಕೆ ಒಂದು ಸಮಯ. ಹಾಳಾಗಿರ್ತಕ್ಕಂಥ ಮೈದುನ ಉದ್ಧಾರ ಆಗುವಂತ ಸಮಯ ಬಂದದ, ವೇಮಣ್ಣನದು ಸಮಯ ಬಂದದ. ಚಿತ್ರರಂಜನಿಯ ಮನೆಯನ್ನು ಬಿಟ್ಟರೆ ಇನ್ನೊಂದು ಯಾವುದೋ ಪ್ರಪಂಚ ಅಂತ ತಿಳ್ಕೊಂಡಿರ್ತಕ್ಕಂಥ ಆತಂದ ಏನಾಗ್ಯದ ನೋಡಿ, ಏನು ಬೇಕು ಕೇಳ, ನನ್ನ ಮನೆಯಾಗ ಇನ್ನೂ ಸ್ವಲ್ಪ ಬೆಳ್ಳಿ ಬಂಗಾರ ತಂದ್ಕೊಳ್ಳ್ಯ, ಹೊಲದ ಕಾಗದ ಪತ್ರ ತಂದ್ಕೊಳ್ಳ್ಯ, ಏನು ಬೇಕು ಕೇಳಂತ ತಿಳ್ಕೊಂಡು ಕೇಳಿದಾಗ ಆಕೆಯನ್ಲು, ನಿನ್ನ ಬೆಳ್ಳಿ ಬೇಡ, ಬಂಗಾರ ಬೇಡ, ಕಾಗದ ಪತ್ರ ಬೇಡ, ನಾ ಕೇಳುವಂತ ಒಂದು ವಸ್ತು ತಂದು ಕೊಟ್ಟೆ ಅಂದ್ರೆ ಸಾಯು ತನಕ ಈ ಶರೀರನಿಂದ ಈ ಮನೆಯಾಗ ನೀನ ಇರಬಹುದು ಅನ್ಲಕ್ಕಿ. ಅವಂದ ಅಂಥದ್ದು ಏನಿರ್ಬೇಕ, ಹೊಲ ಬೇಡ ಅಂತಾಳ, ಕಾಗದ ಪತ್ರ ಬೇಡ ಅಂತಾಳ, ಮುತ್ತು ರತ್ನ ಬೇಡ ಅಂತಾಳ. ಎಂಥ ಕೊಡೋರು ಅವಾಗಿದ್ದರಿ. ಆದ್ರೆ ನೆನಪಿರ್ಲಿ ತಾಯಿ, ಒಂದು ಸಮಯದೊಳಗೆ ನಮ್ಮ ಗಿರಿಸಾಗರದೊಳಗೆ ಹಿಂಗೊಂದಿಷ್ಟು ಆಗಿನ ಸಮಯದೊಳಗೆ ಪರಮ ಪೂಜ್ಯ ಶಟಸ್ಥಲ ಬ್ರಹ್ಮ ಸಂಗನ ಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಪ್ರವಚನ ಹಚ್ಚುವಂಥ ಸಮಯದೊಳಗೆ ತಮ್ಮ ಮೂಲ ಮಠದೊಳಗೆ ಜನಗಳು ಕುಂದ್ರಾಕ ಜಾಗ ಸಾಲನ ಸಲುವಾಗಿ ನಮ್ಮೂರಿನ ಒಡೆಯರ ದೊರೆಯರು ಯಾರು ಬೇಡಂತಾರ ಬಾಯಪ್ಪ ಅಂತ ತಿಳ್ಕೊಂಡು ಖುಷಿಯಿಂದ ಭೂಮಿ ಬರೆದು ಕೊಟ್ಟಾರ. ಇವತ್ತು ಆ ಕೊಟ್ಟಂತ ಪುಣ್ಯದ ಭೂಮಿಯೊಳಗೆ ಇವತ್ತು ನಾವೆಲ್ಲರೂ ಕೂಡ ವರ್ಷ ಬರೀ ಪುರಾಣ ಕೇಳೋದಲ್ಲ, ಪಂಚ ಆಚಾರ್ಯರನ್ನ 5 ಮಂದಿ ಜಗದ್ಗುರುನ 5 ಸಾರಿ ಅಲ್ಲ 3 ಸಾರಿ ತಾವೆಲ್ಲರೂ ಕೂಡ ಅಡ್ಡ ಪಲ್ಲಕ್ಕೋತ್ಸವ ಮಾಡಿರಿ. ವರ್ಷ ಒಬ್ಬೊಬ್ಬ ಜಗದ್ಗುರು ದರ್ಶನ ಮಾಡ್ಕೊಂತೀರಿ ಅಂತಂದ್ರೆ ತಾಯಿ, ನಿಮ್ಮಂತ ಪುಣ್ಯವಂತರು ಯಾರು ಇಲ್ಲ. ಈ ಭೂಮಿ ಆ ಪುಣ್ಯಾತ್ಮ ಕೊಟ್ಟಂತ ದಾನದ. ಆದ್ರೆ ವೇಮಣ್ಣ ಕೊಡುವಂತ ದಾನನ ಬೇರೆ ಇತ್ತು. ಕೇಳ್ತಾಳೆ ಚಿತ್ರರಂಜನಿ ಏನು ಅಂತಂದ್ರ, ಕೇಳ್ತಾಳ, ನನಗೇನು ಬೇಡ, ನಿನ್ನ ಅಣ್ಣನ ಹೆಂಡತಿಯಾಗಿರ್ತಕ್ಕಂಥ ಬರಮರಡ್ಡಿಯ ಮಡದಿಯಾಗಿರ್ತಕ್ಕಂಥ ಮಲ್ಲಮ್ಮದಾಲ, ಆಕಿ ಮೂಗುನಾಗಿರ್ತಕ್ಕಂಥ ಮೂಗುತಿ ತಂದು ಕೊಟ್ಟು ಬಿಡು, ಸಾಯಿ ಮುಟ್ಟ ನನ್ನ ಮನೆಗರ ಅನ್ಲಕ್ಕಿ. ವೇಮಣ್ಣಂದ, ನಿನಗೆ ಇನ್ನೂ ಬೆಳ್ಳಿ ಬಂಗಾರ ಬೇಕಾದ್ರೆ ಕೇಳಿ ತಂದು ಕೊಡ್ತೀನಿ, ಆಸ್ತಿ ಬೇಕಾದ್ರೆ ಕೇಳ ತಂದು ಕೊಡ್ತೀನಿ, ನನ್ನ ಪ್ರಾಣ ಬೇಕಾದ್ರೆ ಕೇಳಿ ಇಲ್ಲೇ ಬಿಟ್ಟು ಹೋಗ್ತೀನಿ. ಆದ್ರೆ ಅದು ಒಂದು ಮಾತ್ರ ಆಗುದಿಲ್ಲ ಅಂದ. ಯಾಕ? ಅತಿ ಮೂತಿ ಹೆಂಗ್ ಕೇಳಕ್ ಬರ್ತೈತಿ, ಏನ ಕಾರಣ ಕೇಳಿಸ್ಕೊಳ್ಬೇಕ, ಆಕಿ ಹೆಂಗ ಕೊಡ್ತಾವ ಅಂತ ತಿಳ್ಕೊಂಡ್ರೊಳಗಾಗಿ. ಹಂಗಾದ್ರ ಇವತ್ತಿನಿಂದ ನನ್ನ ಮನಿ ಬಾಗ್ಲ ನೀನು ಮುಷ್ಟೆ ಅಂದಕ್ಕೆ. ತಂದು ಕೊಟ್ರ ನನ್ನ ಮನಿ ಬಾಗ್ಲ ತೆರೀತದ, ಇಲ್ಲ ಅಂತಂದ್ರ ಮುಚ್ಚಿದ ಬಾಗ್ಲ ಮುಚ್ಚಿದಂಗ ಇರ್ತಂತ ತಿಳ್ಕೊಂಡು ಹೇಳಿದಾಗ ವೇಮಣ್ಣನಿಗೆ ಚಿಂತೆ ಹತ್ತಿ ಮನಿಗೆ ಬಂದ. ಮಹಾಯೋಗಿ ಆಗಿರ್ತಕ್ಕಂಥ ಮೈದುನ ವೇಮಣ್ಣ ಮನಿಗೆ ಬಂದ ಚಿಂತೆ ಮಾಡಕತ್ತ. ಊಟ ಬಿಟ್ಟ, ನಿದ್ದೆ ಬಿಟ್ಟ, ನೀರು ಬಿಟ್ಟ, ಕೊರಗಕತ್ತ, ಕೊರಗೆ ತೆಳ್ಳಗೆ ಸಣ್ಣ ಆದ. ಮನಿಯೊಳಗ ತಂದಿತ ಚಿಂತೆತ್ತು, ಮಗನಿಗೆ ಏನಾಗದ, ಏನ್ ರೋಗ ಹತ್ತಿರ್ಬೇಕ, ಯಾಕೆ ಹಿಂಗ ಅಂತ ತಿಳ್ಕೊಂಡು ತಂದಿತ ಚಿಂತೆ ಮಾಡಕತ್ತಾರ. ಒಂದು ದಿವಸ ಮಲ್ಲಮ್ಮ ತಾಯಿ ಹೋಗಿ ಮೈದುನ ಕೇಳ್ತಾಳಂತ, ಯಪ್ಪ ಯಾಕಪ್ಪ ಊಟ ಮಾಡೋಲ್ಲಿ ಸರಿಯಾಗಿ 8-10 ದಿನ ಆತು, ನಿದ್ದೆ ಮಾಡೋಲ್ಲಿ, ನೀರು ಕುಡಿವಲ್ಲಿ, ಯಪ್ಪ ಏನು ತ್ರಾಸಾಗ್ಯದ ಅಂತ ಕೇಳಿದಾಗ ಹೆಂಗ ಕೇಳ್ಬೇಕ, ಅಣ್ಣನ ಹೆಂಡತಿ ಮುಂದ ಉಳಿದ್ರ ಉಳಿವಲೆಕ್ಕ, ಸತ್ರ ಸಾಯುವಲೆಕ್ಕ, ಒಂದು ಮಾತು ಕೇಳೋದೈತಿ ಕೇಳಿಬಿಡೋಣ ಅಂತ ಹೇಳಿ ವೇಮಣ್ಣಂದ, ನಾ ಊಟ ಬಿಟ್ಟಿನಿ, ನಿದ್ದೆ ಬಿಟ್ಟಿನಿ, ನೀರು ಬಿಟ್ಟಿನಿ ಅಂತಂದ್ರೆ ನಂದೊಂದು ಆಶೆ ಐತಿ ಅಂದ. ಮಲ್ಲಮ್ಮ ತಾಯಿಯಂದ್ಲು, ಏನು ಬೇಕು ಕೇಳಪ್ಪ, ಏನು ಬೇಕು ಕೇಳ. ಏನಿಲ್ಲ, ನಾ ಕೇಳಿದ್ದ ನೀವಿಲ್ಲ ಅನ್ನಂಗಿಲ್ಲ, ಇಲ್ಲಿ ತನಕ ಅಣ್ಣನ ಹೆಂಡತಾದ್ರೂ ಕೂಡ ನಿಮ್ಗೆ ಏನೂ ಕೇಳಿಲ್ಲ, ಇದ ಪ್ರಥಮ ಕೇಳಕತ್ತೀನಿ, ಇದ ಕೊನೆದ್ದು, ಇನ್ನೊಮ್ಮೆ ಏನೂ ಕೇಳುವುದಿಲ್ಲ, ನಾ ಕೇಳಿದ್ದು ಕೊಡ್ತೀನಿ ಅಂದ್ರೆ ಕೇಳ್ತೀನಿ. ಮಲ್ಲಮ್ಮ ತಾಯಿಗೆ ಗೊತ್ತಿತ್ತ. ಯಾಕ? ಬಹಳ ದೊಡ್ಡವಳು ಮಲ್ಲಮ್ಮ ತಾಯಿ, ಬಹಳ ದೊಡ್ಡವಳು. ನಿತ್ಯಲು ಕೂಡ ಮಲ್ಲಯ್ಯನ ಸೇವೆ ಮಾಡ್ತಕ್ಕಂಥ ಮಲ್ಲಮ್ಮ ತಾಯಿ ಗೊತ್ತಿಲ್ಲದೆ ಇರುತ್ತೇನ್ರಿ. ಏನ್ ಬೇಕು ಕೇಳಪ್ಪ ಮೈದುನ ಅಂತ ಕೇಳಿದಾಗ, ನಿನ್ನನ್ನು ನಾ ಮೈದುನ ಅಂತ ತಿಳ್ಕೊಂಡಿಲ್ಲ, ನನ್ನ ಒಡ ಹುಟ್ಟಿದ ಅಣ್ಣ ಅಂತ ತಿಳ್ಕೊಂಡಿನಿ, ತಮ್ಮ ಅಂತ ತಿಳ್ಕೊಂಡಿನಿ, ನೀನು ಏನು ಬೇಕು ಕೇಳಂದಾಗ ವೇಮಣ್ಣಂದ, ಹಂಗರ ಅದ ಖುಷಿ ಒಳಗ ನಿಮ್ಮ ಮೂಗನಾಗಿರ್ತಕ್ಕಂಥ ಮೂತಿ ನನಗೆ ಕೊಡ್ರಿ ಅಂತ. ನಿಮ್ಮ ಮೂಗಿನೊಳಗಿರ್ತಕ್ಕಂಥ ಮೂಗುತಿ ನನಗೆ ಕೊಡ್ರಿ ಅಂದಾಗ ಒಂದು ಕ್ಷಣ ಮಲ್ಲಮ್ಮ ತಾಯಿ ಗಂಭೀರ ಆದ್ಲ. ಯಾಕ? ತವರು ಮನೆಯವರು ಕೊಟ್ಟಂತ ಮೂಗುತಿಯನ್ನ, ತವರು ಮನೆಯವರು ಕೊಟ್ಟಂತ ಕಳಸ್ಗಿಂಡಿಯನ್ನು ಇನ್ನೊಬ್ರಿಗೆ ಕೊಡಬಾರ್ದಂತೈತೆ ಶಾಸ್ತ್ರ. ಹಳೆ ಮಂದಿ ಕೇಳಿ ಮನೆಯಾಗಿದ್ದಾರೆ ಹೇಳ್ತಿರ್ತಾರ, ಕಳಸ್ಗಿಂಡಿ ಯಾಕೆ ಕೊಡಬಾರ್ದು ಅಂತೇಳಿ. ತವರು ಮನೆಯವರು ಕೊಟ್ಟಿರ್ತಕ್ಕಂಥ ಗಿಂಡಿ ಅದು ಕಳಸ ಗಿಂಡಿ.
ಈ ಆಡ ಭಾಷೆ ಒಳಗೆ ಒಂದು ಜಾನಪದ ಗರ್ತಿ ಹೇಳ್ತಾಳ, ಆ ಗಿಂಡಿ ಹೋತಂದ್ರೆ ನೀನು ಮುಂಡಿ ಅಂತ ಕರೀತಾರ. ಅಂದ್ರೆ ಗಿಂಡಿ ಅಂದ್ರೆ ಗಂಡ ಆ ತದನಂತ ತಿಳ್ಕೊಂಡು ಏನಿಲ್ಲ ಐತೆ ಅಂತ ಕರೀತಾರಲ್ಲ. ಒಂದು ಕಳಸ ಗಿಂಡಿ ಇನ್ನೊಂದು ಮೂತಿ ಎಂದೂ ಕೂಡ ಬಿಚ್ಚಿ ಕೊಡಬಾರ್ದಂತ ಶಾಸ್ತ್ರ ಹೇಳ್ತೈತಲ್ಲ. ತಾಯಿ ಹೇಳಿ ಕಳಿಸ್ಯಾಳ, ತಂಗಿ ಈ ಮೂತಿ ಯಾರಿಗೆ ಕೊಡಬೇಡ, ಜೀವ ಹೋದ್ರೂ ಪರವಾಗಿಲ್ಲ, ಮೂತಿ ಮಾತ್ರ ಬೆಚ್ಚಬಾರ್ದು ಅಂತ ಹೇಳಿದಾಗ ಅನಿವಾರ್ಯವಾಗಿ ಮೈದು ನನಗೆ ಜ್ಞಾನೋದಯ ಆಗಬೇಕಾಗ್ಯದ. ಹೊಳ್ಳಿ ಬರ್ತಂತ ತಿಳ್ಕೊಂಡು ಮಲ್ಲಮ್ಮ ತಾಯಿ ಅಂತ, ತಮ್ಮ ಕೊಡ್ತೀನಪ್ಪ, ನಾ ಇಲ್ಲ ಅನ್ನಂಗಿಲ್ಲ, ನೀ ಕೇಳೋದು ಹೆಚ್ಚು, ನಾ ಕೊಡೋದು ಹೆಚ್ಚು, ಮುಕ್ತಿ ಕೊಡ್ತೀನಿ. ಆದ್ರೆ ಆ ಮುಕ್ತಿನ ಯಾರಿಗೆ ಕೊಡ್ಬೇಕ, ಎಲ್ಲಿಗೆ ಒಯ್ಯಕತಿ, ಎದಕ್ಕೆ ಸತ್ಯವನ್ನು ಹೇಳಿದ್ರೆ ಮಾತ್ರ ಬಿಚ್ಚಿ ಕೊಡ್ತೀನಿ ಅನ್ಲಕ್ಕೆ. ಸತ್ಯವನ್ನು ಹೇಳಿದ್ರೆ ಮಾತ್ರ ಬಿಚ್ಕೊಡ್ತೀನಿ ಅಂದಾಗ ವೇಮಣ್ಣ ಖುಷಿ ಒಳಗಿಟ್ಟು ಖುಷಿ ಆತಲ್ಲ. ಸತ್ಯವನ್ನು ಹೇಳ್ಬಿಟ್ಟ, ಏನಂತಂದ್ರ ನಾನು ಚಿತ್ರರಂಜನಿಗೆ ಮೊನ್ನೆ ದೇವಸ್ಥಾನಕ್ಕೆ ಬಂದಾಗ ನಿಮ್ಮ ಮೂಗಿನ ಮೂತಿ ನೋಡ್ಯಾಳಂತ, ಆ ಮೂತಿ ತಗೊಂಡು ಬಂದ್ರೆ ನನ್ನ ಮನೆಯೊಳಗೆ ಬರ್ರಿ, ಇಲ್ಲ ಬರಕ್ಕೆ ಹೋಗ್ಬಿಡ್ರಿ ಅಂತ ತಿಳ್ಕೊಂಡು ಹೇಳ್ಯಾಳ. ಹಿಂಗಾಗಿ ನನಗೆ ಆ ಮೂತಿ ಕೊಟ್ರೆ ನಾ ಊಟ ಮಾಡ್ತೀನಿ, ನಿದ್ದೆ ಮಾಡ್ತೀನಿ, ನೀರು ಕುಡ್ತೀನಿ, ಇಲ್ಲಂದ್ರೆ ಹಿಂಗೆ ಹೋಗ್ತೀನಿ ಅಂದ. ಮಲ್ಲಮ್ಮ ತಾಯಿ ಗೊತ್ತಾತ, ಮೂತಿನ ಹೋಗಿ ಕೊಡ್ತಾನ. ಮಲ್ಲಮ್ಮ ತಾಯಿ ಎಂದ್ಲು, ಆಗ್ಲಪ್ಪ ಕೊಡ್ತೀನ, ಇಲ್ಲ ನಂಗಿಲ್ಲ, ಆದ್ರೆ ನಿನ್ನ ಕೈಯಾಗ ನಾ ಮುಕ್ತಿ ಕೊಡೋಕಿನ ಪೂರ್ದೊಳಗೆ ನಂದೊಂದು ಮಾತು ನೀ ಪಾಲನೆ ಮಾಡ್ಬೇಕ. ವೇಮಣ್ಣನಿಗೆ ಇಟ್ಟು ಖುಷಿ ಆತಲ್ಲ, ಚಿತ್ರರಂಜನೆಯೇ ಸರ್ವಸ್ವ ಅಂತ ತಿಳ್ಕೊಂಡಿದ್ದ. ಆದ್ರೆ ಮಲ್ಲಮ್ಮ ತಾಯಿ ಏನ್ ಹೇಳ್ತಾಳಂತಂದ್ರ, ಈ ಮೂಗುತಿ ನೀ ಯಾರಿಗೆ ಕೊಡ್ಬೇಕನ್ನಕತ್ತಿಯಲ್ಲ, ಕೊಡೋದಕ್ಕಿನ್ನ ಪೂರ್ವದೊಳಗೆ ಏನು ಮಾಡಬೇಕು ಅಂತಂದ್ರ ಆಕೆನ ನಿರ್ವಾಣ ಸ್ಥಿತಿ ಒಳಗ ನೀ ಮಂಚದ ಮ್ಯಾಗ ಕೂಡ್ಬೇಕ. ನೀ ಕುಂತ ಮಂಚದ ಮ್ಯಾಲ ಹಿಂಗೆ 3 ಸುತ್ತು ಹರಿಬೇಕಾಕಿ. ಯಾರಿಗೆ ಕೊಡ್ಬೇಕನ್ನಕತ್ತಿಯಲ್ಲ, ನಿರ್ವಾಣ ಸ್ಥಿತಿ ಒಳಗ 3 ಸುತ್ತು ಹರಿದ ಮ್ಯಾಗ ಆಕೆ ಕೈಯೊಳಗ ಈ ಮುಕ್ತಿ ಕೊಡು ಅಂತ ತಿಳ್ಕೊಂಡು ಹೇಳಿದಾಗ ಆತಂದ ವೇಮಣ್ಣ. ಆತಂದ ಖುಷಿಯಿಂದ ಯಾವಾಗ ಆತಂತ ತಿಳ್ಕೊಂಡ ವೇಮಣ್ಣ ಮುಕ್ತಿ ಇಸ್ಕೊಂಡು ಓಡೋಡಿ ಚಿತ್ರರಂಜನಿ ಮನೆಗೆ ಬಂದಾನ. ಬಾಗಲ ಕದ ಹಾಕ್ಯದ, ವೇಮಣ್ಣ ಬಂದ ಬಾಗಲ ಬಡಿತಾನ. ಬಾಗಲ ಬಂದು ತೆಗೆದು ನೋಡಿದ್ರೆ ವೇಮಣ್ಣಿದ್ದ, ಚಿತ್ರರಂಜನಿ ಒಳಗಿದ್ಲ. ವೇಮಣ್ಣ ಬಂದಾನ, ಅಲ್ಲೇ ಹೊರಗಾರ ಅಂತ ಹೇಳನ್ಲಕ್ಕಿ. ವೇಮಣ್ಣಂದ, ನಾ ಹಿಡಿದ ಹಠವನ್ನು ಎಂದೂ ಕೂಡ ಬಿಟ್ಟವನಲ್ಲ, ಸಾಧಿಸೇ ತೀರಿನಿ, ಇದೇನು ದೊಡ್ಡದಂತ ತಿಳ್ಕೊಂಡು ಯಾವಾಗ ಒಳಗೆ ಬರ್ತಾನ, ಬಂದು ಕೂಡಲೇ ಕೇಳ್ತಾಳೆ ಚಿತ್ರರಂಜನಿ, ಮೂತಿ ತೊಗೊಂಬಂದಿಯನ್, ಹಂಗಾರ ಹತ್ಕೊಂಡು ಬಂದಿನಿ, ಎಲ್ಲೇ ತೋರ್ಸ, ಮೊದಲು ತೋರ್ಸ. ವೇಮಣ್ಣನ ಕೈ ಒಳಗಿರ್ತಕ್ಕಂಥ ಮೂತಿ ನೋಡಿದಾಗ ಎಷ್ಟು ಖುಷಿಯಾಗತ್ತಕ್ಕಿಗೆ ಚಿತ್ರರಂಜನಿಗೆ, ನನ್ನ ಬದುಕ ಉದ್ಧಾರ ಆತನ್ಲಕ್ಕಿ. ಅಂತ 5 ಮುತ್ತುಳ್ಳಂತ ಮೂಗುತಿ ಐತೆ ಅಂತಂದ್ರೆ ಬಿಡಬಾರ್ದಂತ ತಿಳ್ಕೊಂಡು ಯಾವಾಗ ಕರ್ಕೊಂಡು ಹೋಗ್ತಾಳ, ಮಂಚಿನ ಕೂಡಿಸ್ತಾಳ, ಮುಕ್ತಿ ಕೊಡು ಅಂದಾಗ ವೇಮಣ್ಣಂದ, ನಾ ಮುಕ್ತಿ ಕೊಡ್ಬೇಕ, ನಂದೊಂದು ಷರತ್ ಐತಿ, ಅದನ್ನ ನೀ ಪಾಲನೆ ಮಾಡಿದೆ ಅಂದ್ರೆ ನಾ ಮುಕ್ತಿ ಕೊಡ್ತೀನಿ. ಏನು ಬೇಕಾದ ಕೇಳ, ಎಲ್ಲವನ್ನೂ ಕೂಡ ಅರ್ಪಣೆ ಮಾಡಿಬಿಟ್ಟೆ ಅಂದ ಬಳಿಕ ಅದಕ್ಕಿಂತ ಹೆಚ್ಚಿನ ಏನು ಕೇಳ್ತೆ, ಜೀವ ಕೇಳಿಯ, ಏನು ಬೇಕು ಕೇಳಂದಾಗ ಅವಾಗ ವೇಮಣ್ಣಂದ, ಈ ಮೂತಿ ನಿನ್ನ ಕೈಯೊಳಗೆ ಬರೋಕಿನ ಮುಂಚೆಕ ನಿರ್ವಾಣ ಸ್ಥಿತಿಯೊಳಗೆ ನೀ ಇರ್ಬೇಕ. ನಿರ್ವಾಣ ಸ್ಥಿತಿ ಒಳಗ 3 ಸಾರಿ ಈ ಮಂಚವನ್ನು ಸುತ್ತ ಹಾಕಿ ಬಂದ್ರೆ ಮಾತ್ರ ನೀನು ಕೈಯಾಗ ಕೊಡ್ತೀನಿ, ಇಲ್ಲ ಅಂತ ಕೊಡಂಗಿಲ್ಲ ಅಂದ. ಅಂದ್ಕೊಳ್ಳೆ ಅವಾಗ ಚಿತ್ರರಂಜನೆ ಅಂದ್ಲು, ಯಾರು ಬೇಡ ಅಂತಾರೆ, ಸರಿ ಬಿಡು ಅಂತ ತಿಳ್ಕೊಂಡು ನಿರ್ವಾಣ ಸ್ಥಿತಿ ಒಳಗ 3 ಸಾರಿ ವೇಮಣ್ಣ ಕುಂತಂತ ಮಂಚವನ್ನ 3 ಸಾರಿ ಸುತ್ತು ಹಾಕಿ ನಿಂತ್ಕೊಂಡು 4ನೇ ಸಾರಿ ಕೈ ಒಡ್ಡಿದಾಗ ವೇಮಣ್ಣ ಅತ್ತಿಗೆನೆ ನೆನೆಸ್ತಾ ಯಾವಾಗ ಚಿತ್ರರಂಜನೆ ಕೈಯೊಳಗ ಮೂತಿ ಇಡ್ತಾನ, ಇಟ್ಟಂತ ಸಮಯದೊಳಗ ಆಕೆ ಶರೀರ ಹೆಂಗ ಕಾಣಕತ್ತು ಅಂದ್ರೆ ಅಸ್ಥಿ ಪಂಜರ ಕಣ್ಣಂಗೆ ಕಾಣಕತ್ತೆ ಅಂತ. ಅಸ್ಥಿ ಪಂಜರ, ಚರ್ಮ ಇಲ್ಲ, ಕಂಡ ಇಲ್ಲ, ಪಿಂಡ ಇಲ್ಲ, ಏನಿಲ್ಲ, ಬರೀ ಎಲವು ಕಾಣಕತ್ತವ. ಸಮರ್ಥ ಸದ್ಗುರು ಸಿದ್ಧಾರೂಢರನ್ನ ಜೋಳ್ಗಿ, ಊರು ತುಂಬ ಹೋಳ್ಗಿ, ಸಿದ್ಧಾರೂಢನ ಅಂಗಾರ, ಊರಿಗೆಲ್ಲ ಬಂಗಾರ, ಸಿದ್ಧಾರೂಢನ ಸಾರು, ಉಂಡವರೆಲ್ಲ ಪಾರು, ಹುಬ್ಬಳ್ಳಿ ಎಂಬುದು ಕಲ್ಯಾಣ, ಸಿದ್ಧಾರೂಢನೆ ಬಸವಣ್ಣ ಅಂತ ಕರೀತಾರಂತಂದ್ರೆ ಸಮರ್ಥ ಸದ್ಗುರು ಸಿದ್ಧಾರೂಢರ ಹುಟ್ಟಿದ ಊರ ಬೀದರ್ ಜಿಲ್ಲಾ ಚಳಕಾಪುರ. ಆದ್ರೆ ಅವ್ರಿಗೆ ಯಾರಾದ್ರೂ ಕೇಳಿದ್ರು ಅಂತಂದ್ರ ನಿಮ್ಮ ಊರು ಯಾವ ಊರು ಅಂತಂದ್ರ ನನ್ನ ಊರು ಬಿದ್ರಿಕೋಟೆ ಅಂತ ಹೇಳ್ತಿದ್ರು ಅವ್ರು. ಬಿದ್ರಿಕೋಟೆ ಅಂತ ಹೇಳಿ ವಿಚಾರ ಮಾಡ್ರಿ. ಬಿದ್ರಿಕೋಟೆ ಅಂತಂದ್ರ ಅಡವಿ ಒಳಗ ಈ ಗುಡಿಸಲ ಹಾಕ್ತಿರಿ ನೀವು, ಮನೆ ಒಳಗೆ ಅವು ನೋಡ್ರಿ ಬಿದ್ರಿನೂ ಕಟ್ತಿದ್ರು, ಬಿದ್ರಿನೂ ಹಂಗೆ ಇದನ್ನು ಕೂಡ ಭಗವಂತ ಒಳಗ ಕಟ್ ಕಳಿಸ್ಯಾನ. ಈ ನಿಮ್ಮ ದೃಷ್ಟಿಯೊಳಗೆ ಹೇಳ್ಬೇಕಂತಂದ್ರೆ ಒಂದು ಚಲೋ ಅದೇನಂತಿರ್ಲಿವ, ಈ ಪೂಜೆಗೆ ಹೋಗ್ತಾರ ಹೂವಿನ ಬುಟ್ಟಿ ಅಂತಿರಲ್ಲ, ಹೂವಿನ ಬುಟ್ಟಿ ಒಳಗೆ ಕಸ ಕಡ್ಡಿ ಮಷೇರಿಬಿ ತುಂಬಿಕೊಂಡ, ಮ್ಯಾಲೊಂದು ಚಲೋ ಕುತ್ರಿ ಅರಿವಿ ಹಾಕ್ಕೊಂಡು ಕೈಯಾಗ ಹಿಡ್ಕೊಂಡು ಹೋಗಕತ್ರಿ ಅಂತಂದ್ರೆ ನೋಡೋರು ಏನಂತಾರ,
ಕಿಮ್ಮತ್ತಿನ ಬುಟ್ಟಿ ಐತಿ, ಮ್ಯಾಲ ಕುತ್ನಿ ಅರಿವಿ ಹಾಕ್ಯಾರಂದ್ರೆ ಅದ್ರೊಳಗೆ ಅಷ್ಟ ಕಿಮ್ಮತ್ತಿನ ವಸ್ತು ಐತಿ ಅಂತ ತಿಳ್ಕೊಂತಾರ. ಹೌದ್ರೆ? ಅದ್ರೊಳಗೆ ಏನೈತೆವ? ಅದ್ರೊಳಗೆ ಏನೈತ್ರಿ? ಕಸ ಕಡ್ಡಿ ಮಸಿ ಅರಿವಿ ತೆಗದಾಗ ಗೊತ್ತಾಗತ್ತ ಒಳಗೇನೈತೆ ಅಂತೇಳಿ. ಹಂಗ ಭಗವಂತ ಶರೀರ ಎನ್ನುವಂಥದ್ದು ಕೊಟ್ಟು ಕಳಿಸ್ಯಾನಲ್ಲ, ಇದ್ರೊಳಗ ಕಂಡ ಪಿಂಡ ಮಾಂಸ ಇದನ್ನೆಲ್ಲ ಇಟ್ಟು ಕಳಿಸ್ಯಾನಲ್ಲ. ವಿಚಾರ ಮಾಡ್ರಿ, ಅಕಸ್ಮಾತ್ ಆಗಿ ಭಗವಂತ ಏನಾದ್ರೂ ಕೂಡ ಈ ಶರೀರದ ಮ್ಯಾಗಿರ್ತಕ್ಕಂಥ ಚರ್ಮ ತೊಗೊಲಕ್ ಕೊಡ್ಲಿಲ್ಲ ಅಂತಂದ್ರೆ ಎಟ್ಟು ನಾಯಿ ಬೆನ್ ಹತ್ತಿ ನಮ್ಮ ತಿಂತಿದ್ವಿ. ಒಂದ್ ಕ್ಷಣ ವಿಚಾರ ಮಾಡ್ರಿ, ಎಷ್ಟು ನಾಯಿ ಬೆನ್ ಹತ್ತಿದ್ವು ನಮಗ? ಒಂದಲ್ಲ, 100 ನಾಯಿ ಬೆನ್ ಹತ್ತಿದ್ವ. ಯಾಕ? ಚರ್ಮ ಅನ್ನೋದು ಹೊಚ್ಚನಂತ ತಿಳ್ಕೊಂಡ ಇದಕ್ಕೆ ಬಹಳ ಚಲೋ ಐತಿ. ಇದ್ರ ಒಳಗಿರೋದು ಏನಂದ್ರೆ ಕಂಡ ಪಿಂಡ ಮಾಂಸ ಮಲ ಮಜ್ಜೆ ಕಾಮ ಕ್ರೋಧ ಮೋಹ ಲೋಭ ಮದ ಮಸ್ತರ ತುಂಬ್ಯಾವ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ. ಇದು ಜಗಕ್ಕಿಕ್ಕಿದ ವಿಧಿ ನೋಡ ಅನ್ನುವಂಗ ಭೂಮಿನೂ ನಮ್ಮದಲ್ಲ. ತಾಯಿಯ ಗರ್ಭದಿಂದ ಭೂತಾಯಿ ಗರ್ಭಕ್ಕೆ ಬರಬೇಕಾದ್ರೆ ನಾವ್ಯಾರು ಕೂಡ ಭೂಮಿ ತಗೊಂಡು ಬಂದಿಲ್ಲ. ಹೇಮ ನಿನ್ನದಲ್ಲ, ಗಳಿಸಿರುವಂಥದ್ದು ಬೆಳ್ಳಿ ಬಂಗಾರ ಇದೇನೈತಿಲ್ಲ ಇದು ನಮ್ಮದಲ್ಲ. ಕಾಮಿನಿ ನಿನ್ನವಳಲ್ಲ, ಮೋಹಿಸಿರುವಂಥ ಮಡದಿ ಸಹಿತ ನಿನ್ನವಳಲ್ಲ ಅಂತ. ಯಾಕ? ಎಲ್ಲಿ ಮಠ ಬರ್ತಾರ? ಗಂಡ ಇರಲಿ, ಹೆಂಡತಿರ್ಲಿ, ಮಕ್ಕಳಿರ್ಲಿ, ಬಂಧು ಇರಲಿ, ಬಳಗ ಇರಲಿ, ಇವ್ರೆಲ್ಲರೂ ಕೂಡ ಎಲ್ಲಿ ಮಠ ಬರ್ತಾರ? ಮೋಹಿಸಿರ್ತಕ್ಕಂಥ ಶರೀರ ಅಂತಂದ್ರೆ ನಮ್ದೇನ ಕೊನೆ ಮನೆ ಐತಲ್ರಿ. ಯಾವ್ದು ನಮ್ಮ ಕೊನೆ ಮನಿ? ಈ ನಾವು ಅನ್ಕೊಂಡಿವಿ ಅಂತ ಇದು ನಮ್ಮನಿ ಅಂತ ತಿಳ್ಕೊಂಡ ಮಹಾತ್ಮರು ಪರಮ ಪೂಜ್ಯ ಶಟಸ್ಥಲ ಬ್ರಹ್ಮ ಸಂಗನ ಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದ್ದೇನು ಅಂತಂದ್ರ, ತಮ್ಮ ಅಲ್ಲಿರೋದು ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ. ಇದು 100 ವರ್ಷದ ಮನಿ ಅದ, ಅದು 1000 ವರ್ಷದ ಮನಿ ಅದ. ಆಶ್ಚರ್ಯ ಏನು ಅಂತಂದ್ರ, ಈ ಮನಿ ಕಟ್ಟಬೇಕಾದ್ರ 30-40 ಸೈಜ್ ಮನಿ ಕಟ್ಟಿ ಇದು ನನ್ನ ಮನಿ ಅದ, ಇದು ನನ್ನ ರೂಮ್ ಐತೆ ಅಂತ ತಿಳ್ಕೊಂಡ ಏನೆಲ್ಲ ಭಾಳ ಚಂದ ಪಿ ಮಾಡಿಸಿರ್ತೀರಿ, ಏನೆಲ್ಲ ಅಲಂಕಾರ ಮಾಡಿಸಿರ್ತಿರಲ್ಲ. ಆ ಮನಿಗೆ ಹೋಗ್ಬೇಕಾದ್ರ ಆ ಮನ್ಯಾಗ ಕಂಬ ಇಲ್ಲ, ಬೆಳಕಿನ ಬಿಂಬಿಲ್ಲ, ಲೈಟ್ ಇಲ್ಲ, ಯಾವುದೂ ಇಲ್ಲ. ಗಂಡಿಲ್ಲ, ಹೆಂಡತಿಲ್ಲ, ಮಕ್ಕಳಿಲ್ಲ, ಬಂಧು ಇಲ್ಲ, ಬಳಗಿಲ್ಲ. ಬರಬೇಕಾದ್ರೂ ಏನೂ ತಂದಿಲ್ಲ, ಹೋಗ್ಬೇಕಾದ್ರೂ ಏನೂ ಹೆಂಗಿಲ್ಲ. ಖಾಲಿ ಹಾತ್ ಮೇ ಜಾಯೇಗ, ಏನೂ ಒಯ್ಯಂಗಿಲ್ಲ. ನೋಡ್ರಿ ಬೇಕಾದ್ರೆ ನೀವು, ಅದು ಎಷ್ಟು 6 ಅಡಿ 3 ಅಡಿ ಜಾಗರ ನಮ್ಮದಂತೀರ, ಅದು ನಮ್ಮದಲ್ಲ. ಯಾಕ? ಅದ್ರೊಳಗೊಂದು ಇಟ್ಟವನು ಸಣ್ಣದೊಂದು ಕಿರುಗುಣಿ ಅಂತ ಮಾಡ್ತಾರೆ, ಕಿರುಗುಣಿ ಅಂತೇಳಿ. ಅಟ್ಟ ನಮ್ಮ ಆಸ್ತಿ. ಅದು 1000 ವರ್ಷದ ಐತೆ ಅಂದ್ರೂ ಕೂಡ ವಿಚಾರ ಮಾಡ್ರಿ, ಎಷ್ಟು ಹಿರಿಯರು ಜಾಣರು ಅಂತಂದ್ರೆ ಏನು ತಂದಿಲ್ಲ, ಏನೂ ಒಯ್ಯಂಗಿಲ್ಲ. ಅಲ್ಲಿ ಇಡಬೇಕಾದ್ರೆ ಇಟ್ಟಾಗ ಅಂತ ನೋಡ್ರಿ. ಈಗ ನೋಡ್ಕೊಂಬಿಡ್ರಿ ಕೊನೆ ಮುಖಾನ, ಈಗ ಕೊನೆ ಮುಖ ನೋಡ್ಕೊಂಬಿಡ್ರಿ. ಮತ್ತೆ ಹೊಳ್ಳಿ ಮಣ್ಣಾದ್ಮೇಲೆ ನೋಡೋಕ್ಕಾಗಲ್ಲ ಅಂತ ತಿಳ್ಕೊಂಡು ಅವ್ರು ಅಂತಾರಲ್ಲ, ನೀವು ಅನ್ಬೋದಾಗಿತ್ತ, ನೋಡಿ ಸಾಕಾಗೈತಿ, ಇನ್ನೇನೈತಿ ನೋಡಿದ ಹೋಗೇ ಬಿಟ್ಟೈತೆ ಅಂತ ತಿಳ್ಕೊಂಡು ಅನ್ಬೋದಾಗಿತ್ತಲ್ಲ. ಅವ್ರು ಎಷ್ಟು ಜಾನ್ರ ಗೊತ್ತ ನೀವು? ಮೂಗನ ಏನರ ಮೂತಿ ಐತೆ ಹೆಂಗ, ಕಿವ್ಯಾಗ ಏನರ ಬೆಂಡೋಲಿ ಅದಾವ ಹೆಂಗ, ಕೊಳ್ಳಾಗ ಏನರ ಬೆಳ್ಳಿ ಗುಣಗಡಿಗೆ ಐತೆ ಹೆಂಗ. ಈಗ ಚಂದಾಗ ನೋಡ್ಬಿಡ್ರಿ, ತೊಗೊಂಡ್ಬಿಡ್ತೀನಿ, ಮಣ್ಣು ಆತನ ಶೇಂಗಲ್ ಅಂತ ತಿಳ್ಕೊಂಡು ಹಂಗೆ ಹೇಳ ಬದ್ಲಿ ಈಗ ಕಡೆ ಮಕ್ಕ ನೋಡ್ಕೋರಿ ಅಂತ ಹೇಳ್ತಾರೆ. ಯಾಕೆ? ಮೈಮ್ಯಾಗಿದ್ದ ಒಂದು ಬಂಗಾರ ಸಹಿತ ಬಿಡುದಿಲ್ಲ, ಬಟ್ಟೆ ಸಹಿತ ಬಿಡುದಿಲ್ಲ ಅಂತಂದ್ರೆ ಏನೂ ಒಯ್ಯಂಗಿಲ್ಲ. ಕಾರಣ ವೇಮಣ್ಣ ಶ್ರೀಮಂತನಾಗಿದ್ದರೂ ಕೂಡ ಜ್ಞಾನದ ಉದಯದ ಸಮಯ. ಯಾವಾಗ ಮಹಾಮಾತೆಯಾಗಿರ್ತಕ್ಕಂಥ ಪತಿವ್ರತ ಧರ್ಮಕ್ಕೆ ಹೆಸರುವಾಸಿ ತಂದಿರ್ತಕ್ಕಂಥ ಮಲ್ಲಮ್ಮ ತಾಯಿಯ ಮೂಗುತಿಯನ್ನ ಯಾವಾಗ ಚಿತ್ರರಂಜನೆ ಕೈಯೊಳಗೆ ಕೊಟ್ಟ ತಕ್ಷಣ ಎಲುಬಿನ ಹಂದಿರ ಕಾಣ್ಲಿಕ್ಕತ್ತದ, ಬುರುಡಿ ಕಾಣ್ಲಿಕ್ಕತ್ತದ. ಆತನ ಕಣ್ಣಿಗೆ ಯಾವುದು ಕಾಣ್ತಲ್ಲ, ಶರೀರ ಮಾತ್ರ ಬುರುಡಿ ಕಾಣುಂದಾಗ ಅವ ಅಂದ ವೇಮಣ್ಣ, ಅಯ್ಯೋ ಶಿವ, ಇಷ್ಟು ದಿನಗಳ ಕಾಲ, ಇಷ್ಟು ವರ್ಷಗಳ ಕಾಲ ನಾ ಮೋಹಿಸಿದ್ದಿ ಈ ಅಸ್ಥಿ ಪಂಜರನು ಅಂದಾತ. ಇಷ್ಟು ದಿವಸ ನನ್ನ ಮನೆಯಾಗಿಂದ ತಗೊಂಡು ಬಂದ ಕೊಟ್ಟಿದ್ದ ಈ ಅಸ್ಥಿ ಪಂಜರ ಸಲುವಾಗಿ, ಇಷ್ಟು ದಿವಸ ಮನೆಯಾಗಿಂದ ತಂದು ಕೊಟ್ಟಿದ್ದ ಈ ಶರೀರ ಸಲುವಾಗಿ ಅಂದ ಬಳಿಕ ಇದ್ರೊಳಗೆ ಏನೂ ಇಲ್ಲ ಅಂತ ತಿಳ್ಕೊಂಡ ಆಗಿಂದಾಗ ಜ್ಞಾನೋದಯ ಆಗುತ್ತಂತ ವೇಮಣ್ಣನಿಗೆ ಮರಳಿ ಮೂಗುತಿ ತಗೊಂಡು ಬಂದ ಮಲ್ಲಮ್ಮನ ಕೈಗಳು ಕೊಟ್ಟು ತಪ್ಪಾಯ್ತು ಅಂತ ತಿಳ್ಕೊಂಡು ಅವತ್ತಿನಿಂದ ಬಟ್ಟೆಯನ್ನು ತೊರಿತ. ಏನೂ ಇಲ್ಲ ಶರೀರೋಗ ಅಂತ ತಿಳ್ಕೊಂಡ ಯೋಗ್ಯನಾಗಿರ್ತಕ್ಕಂಥ ಲಿಂಗಪಾಯೋಗಿ ಗುರುಗಳು ಅಂತಲ್ಲಿ
ಹೋಗಿ ಸೇವೆಯನ್ನು ಮಾಡ್ತಾನೆ. ಲಿಂಬಿಕಾ ಯೋಗಿ ಗುರು ಸೇವೆಯನ್ನು ಮಾಡಿ ಕುಂತಲೆ ತತ್ವದ ಪದವನ್ನು ಬರಿತಾನೆ, ತತ್ವದ ನುಡಿಯನ್ನು ಬರಿತಾನೆ. ಆತನೇ ಮಹಾಯೋಗಿ ವಿಶ್ವಾಭಿರಾಮ. ಕೇಳೋ ನೀವೇಮ ಅಂತ ತಿಳ್ಕೊಂಡು ದೊಡ್ಡ ಮಹಾನ್ ವ್ಯಕ್ತಿಯಾಗಿ ಹೋಗ್ತಾನೆ. ಮಲ್ಲಮ್ಮ ತಾಯಿ ಒಂದು ಮೂಗುತಿಯಿಂದ